ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ದೀರೋ ಅವರಿಗೆ ನಿಮ್ಮ ಅಭ್ಯಾಸದ ಜೊತೆಗೆ LBA ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಎಲ್ಲ ಪಾಠದ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗೆ ಡಿಸೈನ್ ಮಾಡಿರುವಂತಹ ಪ್ರಶ್ನೋತ್ತರಗಳನ್ನು ಬಿಡಿಸುವಂಥ ಒಂದು ವಿಡಿಯೋದ ಸರಣಿ ಇದಾಗಿರುತ್ತೆ. ಈಗಾಗಲೇ ನಾವು 6ನೇ ತರಗತಿ ಭಾಗ 1ರ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 6ನೇ ತರಗತಿಯ ಭಾಗ 1 2 ಅಧ್ಯಾಯಗಳನ್ನು ಮುಗಿಸಿದ್ದೀವಿ, ಕಂಪ್ಲೀಟ್ ಮಾಡಿದ್ವಿ. ನೀವು ಅದರ ವಿಡಿಯೋಗಳನ್ನು ಬೇಕಿದ್ರೆ ನಮ್ಮ ಚಾನಲಲ್ಲೇ ಯೂಟ್ಯೂಬ್ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಅಲ್ಲಿ ಸಿಕ್ಕುತ್ತೆ ನಿಮಗೆ ವಿಡಿಯೋ. ಅದರ ಮುಂದುವರಿದ ಭಾಗ ನೋಡಿ. ಈಗ ನಾವು 3ನೇ ಅಧ್ಯಾಯದಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಅಂತೇಳಿ ಏನಿದೆಯಲ್ಲ, ಇದರಲ್ಲಿ ನಾವು ಬೆಂಗಳೂರು ವಿಭಾಗವನ್ನು ನೋಡಿದ್ದೀವಿ ಪ್ರಶ್ನೋತ್ತರಗಳನ್ನು. ಮತ್ತು ಇನ್ನೊಂದಿದೆ ಇಲ್ಲಿದೆ ನೋಡಿ, ಮೈಸೂರು ವಿಭಾಗವನ್ನು ಕೂಡ ನಾವು ನೋಡಿದ್ದೀವಿ. ಈಗ ಇದೇ ಅಧ್ಯಾಯದ ಅದರ ಮುಂದುವರೆದ ಭಾಗ ನೋಡಿ, ಕಲಬುರಗಿ ವಿಭಾಗ ಇದೆ. ಆ ಕಲಬುರಗಿ ವಿಭಾಗದ ಪ್ರಶ್ನೋತ್ತರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಕಲಬುರಗಿ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಕೋರ್ಸ್ ಉತ್ತರ ಏನಾಗುತ್ತೆ, 7 ಜಿಲ್ಲೆಗಳಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಅಂತ. ಇನ್ನು 2021 ಅಕ್ಟೋಬರ್ 2ರಂದು ರಚನೆಯಾದಂಥ ಹೊಸ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಕಲಬುರಗಿ ವಿಭಾಗದಲ್ಲಿ. ನೋಡಿ, ಇದು ವಿಜಯನಗರ ಅಂತ ಆಗುತ್ತೆ. ವಿಜಯನಗರ ಅಂದರೆ ಕೊನೆಯ ಜಿಲ್ಲೆ. ಕಲಬುರಗಿ ವಿಭಾಗದಲ್ಲಿ ಮೊದಲು 6 ಜಿಲ್ಲೆಗಳಿದ್ವಿ, 7ನೇ ಜಿಲ್ಲೆ ವಿಜಯನಗರ. ಅದು 2021 ಅಕ್ಟೋಬರ್ 2ನೇ ತಾರೀಕು ರಚನೆ ಆಗಿರುತ್ತೆ. ಇದು ಪ್ರಶ್ನೆ ಆಗುತ್ತೆ, ಗಮನಿಸಬೇಕು ಅಂತ. ಕರ್ನಾಟಕದಲ್ಲಿ 3ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಾಚೀನ ಬೌದ್ಧ ಸ್ತೂಪಗಳು ಎಲ್ಲಿವೆ ಅಂತ ಕೇಳಿದ್ದಾರೆ. ಪ್ರಾಚೀನ ಬೌದ್ಧ ಸ್ತೂಪಗಳು 3ನೇ ಪ್ರಶ್ನೆಗೆ ಉತ್ತರ ಸನ್ನತಿ ಅಂತ ಬರುತ್ತೆ. ಈ ಸನ್ನತಿ ಊರಲ್ಲಿ, ಗುಲ್ಬರ್ಗದ ಸನ್ನತಿಯಲ್ಲಿ ಕಂಡುಬರ್ತವೆ ಪ್ರಾಚೀನ ಬೌದ್ಧ ಸ್ತೂಪಗಳು ಅಂತೇಳಿ. ಇನ್ನು ರಾಯಚೂರಿನ ಮಸ್ಕಿಯಲ್ಲಿ 4ನೇ ಪ್ರಶ್ನೆ ನೋಡಿ, ರಾಯಚೂರಿನ ಮಸ್ಕಿಯಲ್ಲಿ ಡ್ಯಾಶ್ ಮಹಾರಾಜನ ಶಿಲಾಶಾಸನ ದೊರೆತಿದೆ ಅಂತ ಇದೆ. ಮಸ್ಕಿ ಶಾಸನ ಅದು ಅಶೋಕನಿಗೆ ಸಂಬಂಧಪಟ್ಟಿರೋದು ಅಂತ ನಾವು ಗಮನಿಸಬೇಕು. ಇದೇ ಮಸ್ಕಿಯಲ್ಲಿ ಅಶೋಕನನ್ನು ದೇವನಾಂ ಪ್ರಿಯದರ್ಶಿ ಅಶೋಕ ಅಂತ, ಅಂದರೆ ಅಶೋಕನ ಹೆಸರು ಮೊದಲ ಬಾರಿಗೆ ಉಲ್ಲೇಖವಾಗಿರ್ತಕ್ಕಂಥ ಶಾಸನ. ಇದು ಅತಿ ಪ್ರಮುಖವಾದಂಥ ಶಾಸನ ಅಶೋಕಂದು ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ನೋಡಿ, 5ನೇ ಪ್ರಶ್ನೆ, ಅಶೋಕ ಮಹಾರಾಜ ಡ್ಯಾಶ್ ರಾಜಮನೆತನಕ್ಕೆ ಸೇರಿದವರು ಅಂತ. ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಅಂತ ಹೇಳಿ ನಾವು ಗಮನಿಸಬೇಕಾದಂಥ ಪ್ರಮುಖ ಅಂಶ. 5ನೇ ಪ್ರಶ್ನೆಗೆ ಅಶೋಕ ಮೌರ್ಯ ಸಾಮ್ರಾಜ್ಯ ರಾಜಮನೆತನಕ್ಕೆ ಸೇರಿದಂಥ ಒಬ್ಬ ರಾಜ. ಇನ್ನು ನೋಡಿ, 6ನೇ ಪ್ರಶ್ನೆ ಇದೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಅಂತ ಬರುತ್ತೆ. ಈ ಮಾನ್ಯಖೇಟ ರಾಷ್ಟ್ರಕೂಟರ ರಾಜಧಾನಿ ಆಗಿರುತ್ತೆ ಅಂತ. ಇಲ್ಲಿ ನೋಡಿ, ಕೆಳಗೆ 7ನೇ ಪ್ರಶ್ನೆ ಇದೆ, ಮಾನ್ಯಖೇಟ ಡ್ಯಾಶ್ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಮಾನ್ಯಖೇಟ ಅಂದರೆ ಕಲಬುರಗಿ ಅಂತ. ಏನು ನಾವು ಗುಲ್ಬರ್ಗ ಅಂತ ಹಳೆ ಹೆಸರನ್ನು ನೋಡ್ತಿದ್ವಲ್ಲ, ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಿರೋದು ಇದು ಮಾನ್ಯಖೇಟ. ಇದು ರಾಷ್ಟ್ರಕೂಟರ ರಾಜಧಾನಿ ಅಂತ ನಾವು ನೋಡಬೇಕು. ಇನ್ನು ವಿಜಯನಗರ ಅರಸರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. 8ನೇ ಪ್ರಶ್ನೆ, ಅದು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ನಾವು ನೋಡಬೇಕಾಗುತ್ತೆ. ಇನ್ನು 9ನೇ ಪ್ರಶ್ನೆ ನೋಡಿ, ಹೈದರಾಬಾದ್ ನಿಜಾಮನ ಖಾಸಗಿ ಸೈನ್ಯದ ಹೆಸರೇನು ಅಂತ ಇದೆ. ಇದು ಯಾವುದು, ಹೈದರಾಬಾದ್ ನಿಜಾಮ ಏನಿದಾರಲ್ಲ ಅವರ ಖಾಸಗಿ ಸೈನ್ಯದ ಹೆಸರು ಏನಂದರೆ ರಜಾಕಾರರು ಅಂತ ಒಂದು ಸೈನ್ಯವನ್ನು ಕಟ್ಕೊಂಡಿದ್ರು. ಇವರ ವಿರುದ್ಧನೇ ಹೈದರಾಬಾದ್ ವಿಮೋಚನಾ ಚಳವಳಿ ಅಂತ ಆರಂಭ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ 10ನೇ ಪ್ರಶ್ನೆ ಇದೆ. ಇಲ್ಲಿದೆ ನೋಡಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಗಮನಿಸಬೇಕು. ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಯಾರು, ಭಾರತದ ಉಕ್ಕಿನ ಮನುಷ್ಯ ಅಂತ. ಇನ್ನು ನೋಡಿ, 11ನೇ ಪ್ರಶ್ನೆ, ದರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ನಾವು ನೋಡ್ತಕ್ಕಂಥದ್ದು ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗದ ಬಳ್ಳಾರಿ ಅಂತ ಒಂದು ಜಿಲ್ಲೆ ಬರುತ್ತೆ. ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದರೋಜಿ ಕರಡಿಧಾಮ. ಇನ್ನು ನೋಡಿ, 12ನೇ ಪ್ರಶ್ನೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. 12ನೇ ಪ್ರಶ್ನೆ, ಕಲಬುರಗಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಜಿಲ್ಲೆಯಲ್ಲಿದೆ. 13ನೇ ಪ್ರಶ್ನೆ ನೋಡಿ, ಕಾರಂಜ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕಾರಂಜ ಈ 13ನೇ ಪ್ರಶ್ನೆಗೆ ಬೀದರ್ ಅಂತ ನಾವು ನೋಡಬೇಕು. ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಅಣೆಕಟ್ಟು ಇದೆ ಅಂತ. ಇನ್ನು 14ನೇ ಪ್ರಶ್ನೆ ನೋಡಿ,
ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ದೊರೆಯುವಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಈಗ ಪ್ರಸ್ತುತ ಏನು ನಾವು ಗಮನಿಸ್ತೀವಲ್ಲ, ಹಟ್ಟಿ ಚಿನ್ನದ ಗಣಿ ಅಂತ, ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅಂತ ನಾವು ಗಮನಿಸಬೇಕಿಲ್ಲಿ. ಅದು ಭಾರತದಲ್ಲೇ ಅತಿ ಹೆಚ್ಚು 14ನೇ ಪ್ರಶ್ನೆಗೆ ಚಿನ್ನ ದೊರೆಯುವಂಥ ಒಂದು ಸ್ಥಳ. ಇನ್ನು ನೋಡಿ 15 ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂದರೆ ಇದಕ್ಕೆ ಉತ್ತರ ಕೃಷ್ಣಾ ನದಿ. ಬಸವಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಇನ್ನು ಕನ್ನಡದ ಮೊದಲ ಶಾಸ್ತ್ರ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಕನ್ನಡದ ಮೊದಲ ಕೃತಿ ಅಂತ ಈ ಕವಿರಾಜ ಮಾರ್ಗ ಅಂತ ನಾವು ಗಮನಿಸಬೇಕಿಲ್ಲಿ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಗದ್ಯ ಕೃತಿ ಆಗುತ್ತೆ ಅಂತ ಕವಿರಾಜ ಮಾರ್ಗ ಶಾಸ್ತ್ರ ಕೃತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿರ್ತಕ್ಕಂಥದ್ದು. ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ 17 ಕನ್ನಡದ ರತ್ನತ್ರಯರು ಯಾರು ಅಂತ ಕೇಳಿರೋದು. ಕನ್ನಡದ ರತ್ನತ್ರಯರು ಯಾರು ಅಂದರೆ ಪಂಪ, ಪೊನ್ನ, ಇನ್ನೊಂದು ರನ್ನ ಅಂತ ಒಂದು ಆನ್ಸರ್. ಪಂಪ, ಪೊನ್ನ, ರನ್ನ ಇವರು ಮೂವರು ಕನ್ನಡದ ರತ್ನತ್ರಯರು ಅಂತ ಇಲ್ಲಿ ಗಮನಿಸ್ಬೇಕು ಈ 3 ಕವಿಗಳನ್ನು. ಇನ್ನು ನೋಡಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಳಿದ್ದಾರೆ. 18ನೇ ಪ್ರಶ್ನೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂದರೆ ಶಬ್ದಮಣಿ ದರ್ಪಣ ಅಂತ ಒಂದು ಕೃತಿ ಬರುತ್ತೆ. ಇದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಅಂತ. ಇನ್ನು ನೋಡಿ 19 ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇದು ಪುರಂದರದಾಸರು ಸರಿಯಾದ ಉತ್ತರ ಆಗುತ್ತೆ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಕರೀತಾರೆ ಅಂತ. ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ 20 ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕಂಡುಬರುತ್ತೆ ಕನ್ನಡ ವಿಶ್ವವಿದ್ಯಾಲಯ. ಇನ್ನು 21ನೇ ಪ್ರಶ್ನೆ ಕಲಬುರಗಿ ವಿಭಾಗದ 2 ನದಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕಲಬುರಗಿ ವಿಭಾಗದಲ್ಲಿ ನೋಡಿ ಇಲ್ಲಿ ಭೀಮಾ ನದಿ ಇದೆ. ಕಲಬುರಗಿ ವಿಭಾಗದಲ್ಲಿ ಭೀಮಾ ನದಿ, ಹೊಸಪೇಟೆ ಹತ್ತಿರ ತುಂಗಭದ್ರಾ ನದಿ ಅಂತ ಅದು ಜಲಾಶಯವನ್ನು ಕಾಣ್ಬೋದು. ಇನ್ನೂ ಒಂದು ನದಿ ಕೃಷ್ಣಾ ನದಿಯನ್ನು ನಾವು ಈ ಕಲಬುರಗಿ ವಿಭಾಗದಲ್ಲಿ ಕಾಣುವಂಥ ಈ ರೀತಿಯ ನದಿಗಳು ಭೀಮಾ, ತುಂಗಭದ್ರಾ ಆ್ಯಂಡ್ ಕೃಷ್ಣಾ ಅಂತ. ಇನ್ನು 22ನೇ ಪ್ರಶ್ನೆ ನೋಡಿ ಕಲಬುರಗಿ ವಿಭಾಗದ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ತಂದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಯಾವ ತಿದ್ದುಪಡಿ ಅಂತ ಕೇಳಿದ್ದಾರೆ. ಮೀಸಲಾತಿ ಯಾವುದು ಅಂತಲ್ಲ, ತಿದ್ದುಪಡಿ 98ನೇ ತಿದ್ದುಪಡಿ ನೋಡಿ 371J ಅಂತ ಏನು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರಲ್ಲ ಅದು 98ನೇ ತಿದ್ದುಪಡಿ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅದೇ ಈಗ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಅಂತೇಳಿ ಗಮನಿಸೋದು. ಇಲ್ಲಿ ನೋಡಿ 23ನೇ ಪ್ರಶ್ನೆ ರಾಯಚೂರು ಜಿಲ್ಲೆಯಲ್ಲಿರುವ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ ನೋಡಿ ಕೃಷಿ ವಿಶ್ವವಿದ್ಯಾಲಯ ಇದೆ ರಾಯಚೂರಲ್ಲಿ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ. ಇನ್ನು 24ನೇ ಪ್ರಶ್ನೆ ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಕೇಳಿದ್ದಾರೆ. ಕಲಬುರಗಿ ವಿಭಾಗಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯಾರು ಶ್ರಮಿಸಿದರು ಅಂತ. ಇದು 24ನೇ ಪ್ರಶ್ನೆದು ಶ್ರೀ ರಮಾನಂದ ತೀರ್ಥರು ಅಂತ. ಶ್ರೀ ರಮಾನಂದ ತೀರ್ಥರು ಅಂದರೆ ಈ ಕಲಬುರಗಿ ವಿಮೋಚನಾ ಇದೆ ಯಾವುದು ಹೈದರಾಬಾದ್ ವಿಮೋಚನಾ ಒಂದು ಚಳುವಳಿಯಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾದಂಥ ಪ್ರಮುಖ ಅಂಶ ಇದೆ. ಇನ್ನು 25ನೇ ಪ್ರಶ್ನೆ ನೋಡಿ ಕಲಬುರಗಿ ವಿಭಾಗದ ಪ್ರಮುಖ ವಚನಕಾರರನ್ನು ಹೆಸರಿಸಿ ಅಂತ ಇದೆ. ಈ ಕಲಬುರಗಿ ವಿಭಾಗದಲ್ಲಿ ನಾವು ಬಸವಣ್ಣನವ್ರನ್ನ ಕಾಣ್ಬೋದು. ಬಸವಣ್ಣನವರು, ಹಾಗೆಯೇ ಅಲ್ಲಮಪ್ರಭು, ನೆಕ್ಸ್ಟ್ ಮತ್ತು ಇನ್ನೊಬ್ಬರು ಪ್ರಮುಖ ಯಾರು ಅಂದರೆ ಅಕ್ಕ ಮಹಾದೇವಿ. ಇವರು ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ವಚನಕಾರರು ಅಂತ. ಇನ್ನು ನೋಡಿ ಹೊಂದಿಸಿ ಬರೀರಿ ಇದೆ ಇಲ್ಲಿ. 26 ಪಂಪ ಇದೆ. ಇಲ್ಲಿ ಕೃತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅವರ ವಚನ ಅಂಕಿತನಾಮಗಳನ್ನು ಕೊಟ್ಟಿದ್ದಾರೆ. ಇದು ಹೊಂದಿಸಿ ಬರೆಯೋದು. ಪಂಪ ಇದೆ. ಪಂಪ ಅಂದರೆ ಇದಕ್ಕೆ ವಿಕ್ರಮಾರ್ಜುನ ವಿಜಯ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 2ನೇದು ನೋಡಿ
ಕನಕದಾಸರು ಇದೆ. ಕನಕದಾಸರಿಗೆ ಕಾಗಿನೆಲೆಯಾದಿ ಕೇಶವ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಬಸವೇಶ್ವರರು ಅಂತ ಇದೆ. ಬಸವೇಶ್ವರರು ಕೂಡಲ ಸಂಗಮ ದೇವ, ಆಪ್ಷನ್ ಡಿಗೆ ಹೋಗಬೇಕು. ಇನ್ನು ಮಹಾಗಾಂವ್ ಕಲ್ಯಾಣ ಶೆಟ್ಟಿ ಏನಿದೆಯಲ್ಲ ಇದು ತರುಣ ಸಂಘ ಅಂತ ಇದೆ ನೋಡಿ ಇಲ್ಲಿ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೇಶಿರಾಜ ಅಂದರೆ ಇದು ಶಬ್ದಮಣಿ ದರ್ಪಣ ಅನ್ನೋ ಒಂದು ಮೊದಲ ವ್ಯಾಕರಣ ಗ್ರಂಥವನ್ನು ಬರೆದಿರ್ತಕ್ಕಂಥ ಕವಿ ಕೇಶಿರಾಜ. ಇನ್ನು ಶ್ರೀ ವಿಜಯ ಇದೆ ನೋಡಿ, ಕವಿರಾಜ ಮಾರ್ಗ ಸರಿಯಾದ ಉತ್ತರ ಆಗುತ್ತೆ. ಇದು ಹೊಂದಿಸಿ ಬರೆಯಿರಿ. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಕಲಬುರಗಿ ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕಲಬುರಗಿ ವಿಭಾಗದ ಜಿಲ್ಲೆಗಳು ಆಗಲೇ ನೋಡ್ದಂಗೆ 7 ಜಿಲ್ಲೆಗಳಿದ್ದಾವೆ. ಒಂದು ಕಲಬುರಗಿ, ಇನ್ನೊಂದು ನೋಡಿ ಇಲ್ಲಿ ಬೀದರ್ ಇದೆ, ಒಂದು ಕಲಬುರಗಿ, 2 ಬೀದರು, 3ನೇದು ಬಳ್ಳಾರಿ, ಹಾಗೆ 4 ವಿಜಯನಗರ, 5 ರಾಯಚೂರು, 6 ಕೊಪ್ಪಳ, 7 ಯಾದಗಿರಿ ಅಂತ ಇದೆ. ಇನ್ನು ಕೊನೆಯ ಪ್ರಶ್ನೆ ನೋಡಿ, ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ನಕ್ಷೆಯಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳನ್ನು ಗುರುತಿಸಿ ಅಂತ ಇದೆ. ಇಲ್ಲಿದೆ ನೋಡಿ, ಕರ್ನಾಟಕ ನಕ್ಷೆಯಲ್ಲಿ ಕಲಬುರಗಿ ವಿಭಾಗದ ಈ ರೀತಿಯ ಜಿಲ್ಲೆಗಳನ್ನು ನಾವು ಬಿಡಿಸ್ಬೇಕಾಗತ್ತೆ. ಇದು ಕಲಬುರಗಿ ವಿಭಾಗದ ನಕ್ಷೆ ಆಗಿರುತ್ತೆ. ಇನ್ನು ಇದೇ ಪಾಠದ ಕೊನೆಯ ವಿಭಾಗ ನೋಡಿ, ಬೆಳಗಾವಿ ವಿಭಾಗ ಅಂತ, ಅದರ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಇನ್ನು ಬೆಳಗಾವಿ ವಿಭಾಗದ ಮೊದಲ ಪ್ರಶ್ನೆ, ಬೆಳಗಾವಿ ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂತ ಕೇಳಿದ್ದಾರೆ. ಇದು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ 7, ಬೆಳಗಾವಿ ವಿಭಾಗದಲ್ಲಿ ಕೂಡ 7 ಜಿಲ್ಲೆಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ನೋಡಿ, ಕದಂಬರ ರಾಜಧಾನಿ ಯಾವುದು ಅಂತ 2ನೇ ಪ್ರಶ್ನೆ. ಕದಂಬರ ರಾಜಧಾನಿ ಬನವಾಸಿ. ಹಾಗೆ 3ನೇ ಪ್ರಶ್ನೆ, ಬಸವೇಶ್ವರರು ಐಕ್ಯರಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಬಸವೇಶ್ವರರು ಐಕ್ಯರಾದ ಸ್ಥಳ ಕೂಡಲ ಸಂಗಮ ಅಂತ ಈ ಪ್ರದೇಶದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳವನ್ನು ನಾವು ಗಮನಿಸ್ಬೋದು. ಇನ್ನು ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. 2ನೇ ಪ್ರಶ್ನೆ, ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಕಂಡುಬರುತ್ತೆ ಅಂತ. ಇನ್ನು ನೋಡಿ, 5ನೇ ಪ್ರಶ್ನೆ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ನದಿ ದಡದಲ್ಲಿದೆ ಅಂತ ಕೇಳಿದ್ದಾರೆ. ಯಾವ ನದಿ ದಡದಲ್ಲಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂತ? ಇದು ನೋಡಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕಾಳಿ ನದಿಯ ದಡದಲ್ಲಿ ಕಂಡುಬರುತ್ತೆ ಅಂತ. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ 6ನೇ ಪ್ರಶ್ನೆಗೆ ಉತ್ತರ ಕನ್ನಡ. ನೆಕ್ಸ್ಟ್ ನೋಡಿ, ಒಣಮೆಣಸಿನಕಾಯಿಗೆ ಪ್ರಸಿದ್ಧವಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಅಂತ ಒಂದು ಸ್ಥಳ ಬರುತ್ತೆ. ಈ ಬ್ಯಾಡಗಿಯ ಒಣಮೆಣಸಿನಕಾಯಿ ವೆರಿ ಫೇಮಸ್ ಅಂತ. ಇನ್ನು ನೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಲಮಟ್ಟಿ ಅಂತ ಹೆಸರಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಅಂತ ನಾವಿಲ್ಲಿ ಗಮನಿಸಬೇಕು ಅಂತ. ಇನ್ನು ನೋಡಿ, 9ನೇ ಪ್ರಶ್ನೆ, ಬೆಳಗಾವಿ ವಿಭಾಗದಲ್ಲಿ ಸುಧಾರಿತ ಬೀಜವನ್ನು ಉತ್ಪಾದಿಸುವಂಥ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ. ಹಾವೇರಿ ಅನ್ನೋದು ಸುಧಾರಿತ ಬೀಜ ಉತ್ಪಾದನಾ ಕೇಂದ್ರ ಆಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ, ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇದೆ. ಫಾಗು ಅಳಕಟ್ಟಿ ಅಂತ ಬರುತ್ತೆ. ಇವರನ್ನು ವಚನಗಳ ಪಿತಾಮಹ ಅಂತ ಕರೀತಾರೆ, ಫಾಗು ಹಳಕಟ್ಟಿ. ಇನ್ನು ನೋಡಿ, 11ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಕಾಡು ಎಂದರೇನು ಅಂತ ಕೇಳಿದ್ದಾರೆ. ನಿತ್ಯ ಹರಿದ್ವರ್ಣ ಕಾಡು ಎಂದರೆ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಅಂದರೆ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳು ಮತ್ತು ವರ್ಷಪೂರ್ತಿ ಹಸಿರಾಗಿರುವಂಥ ಕಾಡುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕರೀತಾರೆ. ಇನ್ನು 12ನೇ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇನ್ನು ಮಲಪ್ರಭಾ ನೀರಾವರಿ ಯೋಜನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಈ ಮಲಪ್ರಭಾ ನೀರಾವರಿ ಯೋಜನೆಯನ್ನು ಏನಂತ ಕರೀತಾರೆ ಅಂದರೆ ನವಿಲು ತೀರ್ಥ ಯೋಜನೆ ಅಂತ ಕರೀತಾರೆ ಇದನ್ನ, ಮಲಪ್ರಭಾ ನೀರಾವರಿ ಯೋಜನೆಯನ್ನು. ಇನ್ನು 14ನೇ ಪ್ರಶ್ನೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರು ಯಾವುದು ಅಂತ. 14ನೇ ಪ್ರಶ್ನೆ,
ಹಿಂದೂಸ್ತಾನಿ ಸಂಗೀತರ ತವರೂರು ಯಾವುದಂದರೆ ಧಾರವಾಡ ಅಂತ ಬರುತ್ತೆ. ಈ ಜಿಲ್ಲೆ ಧಾರವಾಡ ಜಿಲ್ಲೆನ ಈ ರೀತಿಯಾಗಿ ಕರೀತಾರೆ, ಸಂಗೀತಗಾರರ ತವರೂರು ಅಂತ. ಇನ್ನು 15ನೇ ಪ್ರಶ್ನೆ, ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು ಯಾರು ಅಂತ ಕೇಳಿದ್ದಾರೆ. ಫರ್ಡಿನಾಂಡ್ ಕಿಟಲ್ ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು ಫರ್ಡಿನಾಂಡ್ ಕಿಟಲ್ ಅಂತ. ಇವರು ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಜಾರಿಗೆ ಹೊರತಂದವರು ಫರ್ಡಿನಾಂಡ್ ಕಿಟಲ್ ಅಂತ. ಇನ್ನು 16ನೇ ಪ್ರಶ್ನೆ, ಜಾನಪದ ಗಾರುಡಿಗ ಎಂದು ಪ್ರಸಿದ್ಧಿಯಾದವರು ಯಾರು ಅಂತ ಕೇಳಿದ್ದಾರೆ. ಹುಕ್ಕೇರಿ ಬಾಳಪ್ಪ. ಹುಕ್ಕೇರಿ ಬಾಳಪ್ಪನನ್ನು ಜಾನಪದ ಗಾರುಡಿಗ ಅಂತ ಕರೀತಿದ್ರು ಅಂತ ಪ್ರಮುಖವಾದಂಥ ಅಂಶ ಇದು. ಇನ್ನು ನೋಡಿ 17ನೇ ಪ್ರಶ್ನೆ, ಕರ್ನಾಟಕ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ? ಧಾರವಾಡ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು ಕಾಣ್ತೀವಿ ಅಂತ. ಇನ್ನು ನೋಡಿ, ಮೊಟ್ಟ ಮೊದಲು ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. 18ನೇ ಪ್ರಶ್ನೆ, ಕನ್ನಡಾಂಬೆಯ ಚಿತ್ರವನ್ನು ರಚಿಸಿದವರು ದೊಡ್ಡಮೇಟಿ ಅಂದಾನಪ್ಪ ಅಂತ ಅವರ ಹೆಸರು. ದೊಡ್ಡಮೇಟಿ ಅಂದಾನಪ್ಪ ಈ ವ್ಯಕ್ತಿ ಮೊಟ್ಟ ಮೊದಲನೇದಾಗಿ ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು ಅಂತ. ಇನ್ನು 19ನೇ ಪ್ರಶ್ನೆ ನೋಡಿ, ಸಿರಿಗನ್ನಡಂ ಗೆಲ್ಗೆ ಎಂಬ ಸಪ್ತಾಕ್ಷರಿ ಮಂತ್ರವನ್ನು ಯಾರು ಹೇಳಿದರು? ಕೊಟ್ಟವರು ಯಾರು ಅಂತ. ಸಿರಿಗನ್ನಡಂ ಗೆಲ್ಗೆ, ಇದು 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೋಡಿ, ರಾಹಾ ದೇಶಪಾಂಡೆ ಅಂತ. ರಾಹಾ ದೇಶಪಾಂಡೆ ಇವರು ಸಿರಿಗನ್ನಡಂ ಗೆಲ್ಗೆ ಎನ್ನುವಂಥ ಒಂದು ಸಪ್ತಾಕ್ಷರಿ ಮಂತ್ರವನ್ನು ಕೊಟ್ಟಂಥ ಒಬ್ಬ ಕನ್ನಡ ಪರ ಕರ್ನಾಟಕ ಏಕೀಕರಣ ಹೋರಾಟಗಾರರು ಅಂತ. ಇನ್ನು ನೋಡಿ, ಪ್ರಶ್ನೆ ಸಂಖ್ಯೆ 20, ಸಾಮಾನ್ಯ ಶಕ 1924ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಲ್ಲ, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂದರೆ ಮಹಾತ್ಮ ಗಾಂಧೀಜಿಯವರು ಅಂತ ನಾವು ಇಲ್ಲಿ ಗಮನಿಸಬೇಕು. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದಂಥ ಏಕೈಕ ಕಾಂಗ್ರೆಸ್ ಸಮ್ಮೇಳನ ಅದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಯಿತು ಅನ್ನೋದನ್ನು ನಾವು ಗಮನದಲ್ಲಿರಬೇಕು. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಇಲ್ಲಿದೆ ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಅದಕ್ಕೆ ಸಂಬಂಧಪಟ್ಟ ಇರುವಂಥ ಅಂಶವನ್ನು ಹೊಂದಿಸಬೇಕು ನಾವೀಗ. ಪ್ರಶ್ನೆ ಸಂಖ್ಯೆ 21, ಈ ಸಿದ್ದೇಶ್ವರ ಸ್ವಾಮಿಗಳನ್ನು ಏನಂತ ಕರೀತಾರೆ ಅಂದರೆ ಕಾಯಕ ಯೋಗಿ ಅಂತ ಏನಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಗುಳೇದ ಗುಡ್ಡ, ಈ ಗುಳೇದ ಗುಡ್ಡ ಅನ್ನೋದು ಯಾವುದಕ್ಕೆ ಫೇಮಸ್ ಅಂದರೆ ರವಿಕೆ ಅಂತ ಇದೆ ನೋಡಿ. ಈ ರವಿಕೆಗೆ ಗುಳೇದ ಗುಡ್ಡ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನು ಚಾಲುಕ್ಯರು ಅಂತ ಬರುತ್ತೆ. ಚಾಲುಕ್ಯರಿಗೆ ಅವ್ರ ರಾಜಧಾನಿ ಇದೆ ನೋಡಿ, ಬಾದಾಮಿ ಅಂತ, ಅದನ್ನು ಹೊಂದಿಸಬೇಕು. ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಧಾರವಾಡದಲ್ಲಿ ಅಂತ. ಇನ್ನು ಗ್ರಾನೈಟ್ ನಿಕ್ಷೇಪ ಎಲ್ಲಿ ಸಿಗುತ್ತೆ? ಗ್ರಾನೈಟ್ ಅಂದರೆ ಇಳ್ಕಲ್ ಅಂತ ಏನು ಊರಿದೆ ನೋಡಿ ಇಲ್ಲಿ ಸ್ಥಳ, ಇದು ಇಲ್ಲಿ ಇಳ್ಕಲ್ ಅನ್ನೋದು ಗ್ರಾನೈಟ್ಗೆ ವೆರಿ ಫೇಮಸ್ ಇಲ್ಲಿ. ಇನ್ನು ನೋಡಿ, ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ, ಇದು ಬಾಗಲಕೋಟೆ ಇದೆ ನೋಡಿ ಇಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನು ನಾವು ಕಾಣ್ಬೋದು ಅಂತ. ಇನ್ನು ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಬಿಜಾಪುರ ಅಂದರೆ ವಿಜಯಪುರದಲ್ಲಿ ನಾವು ಕಾಣ್ಬೋದು. ಈ ರೀತಿಯಾಗಿ ನಾವು ಹೊಂದಿಸಿ ಬರೆಯೋದನ್ನು ಈ ರೀತಿಯಾಗಿ ನಾವು ಮ್ಯಾಚ್ ಮಾಡ್ಬೋದು ಅಂತ. ಇನ್ನು ನೋಡಿ, 2ರಿಂದ 4 ಹಕ್ಕೆಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಿಗೆ. ಪ್ರಶ್ನೆ ಸಂಖ್ಯೆ 22, ಬೆಳಗಾವಿ ವಿಭಾಗದ ಜಿಲ್ಲೆಗಳಾವುವು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳನ್ನು ನಾವು ಗಮನಿಸ್ಬೋದು. 1 ಬೆಳಗಾವಿ ಇದೆ, 1 ಬೆಳಗಾವಿ, 2 ಧಾರವಾಡ, 3 ಹಾವೇರಿ, 4 ಗದಗ, 5 ವಿಜಯಪುರ, 6 ಬಾಗಲಕೋಟೆ, 7 ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ನೋಡಬೇಕಾದಂಥ ಅಂದರೆ ಬೆಳಗಾವಿ ವಿಭಾಗದ 7 ಜಿಲ್ಲೆಗಳು ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 23 ಇದೆ ನೋಡಿ, ಬೆಳಗಾವಿ ವಿಭಾಗದಲ್ಲಿರುವ ಚಾರಿತ್ರಿಕ ಸ್ಥಳಗಳನ್ನು ಗುರುತಿಸಿ ಅಂತ ಇದೆ, ಹೆಸರಿಸಿ ಅಂತ. ಬೆಳಗಾವಿ ವಿಭಾಗದಲ್ಲಿ ಚಾರಿತ್ರಿಕ ಸ್ಥಳಗಳು ಯಾವಂದರೆ ಬಾದಾಮಿ ಇದೆ, ಬಾದಾಮಿ ಚಾಲುಕ್ಯರ ಆಳ್ವಿಕೆ ಮಾಡಿದಂಥದ್ದು. ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ, ಇವೆಲ್ಲ ಚಾರಿತ್ರಿಕ ಸ್ಥಳಗಳಿವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲಿ? ಬೆಳಗಾವಿ ವಿಭಾಗದ ಚಾರಿತ್ರಿಕ ಸ್ಥಳಗಳು ಅಂತ. ಇನ್ನು ನೋಡಿ, 24ನೇ ಪ್ರಶ್ನೆ, ಬೆಳಗಾವಿ ವಿಭಾಗದ ಪ್ರಮುಖ ಸಂಗೀತಗಾರರನ್ನು ಹೆಸರಿಸಿ ಅಂತ ಇದೆ. ಇಲ್ಲಿ ನೋಡಿದೆ, ಪಂಡಿತ್ ಭೀಮಸೇನ ಜೋಶಿ ಅವರು, ಇನ್ನು ಗಂಗೂಬಾಯಿ ಹಾನ್ಗಲ್, ವೆಂಕಟೇಶ್ ಕುಮಾರ್,
ಬಸವರಾಜ ರಾಜಗುರು ಹಾಗೂ ಏಣಿಗೆ ಬಾಳಪ್ಪ, ಅಪ್ಪಲಾಲ್ ಜಮಖಂಡಿ ಅಂತ ಇವರು ಬೆಳಗಾವಿ ವಿಭಾಗದ ಪ್ರಮುಖ ಸಂಗೀತಗಾರರು ಅಂತ ನಾವು ಗಮನಿಸಬೇಕು. ಈ ವ್ಯಕ್ತಿಗಳು ಅಂತ ಸಂಗೀತಗಾರರು ಅಂತ. ಇನ್ನು ನೋಡಿ 25ನೇ ಪ್ರಶ್ನೆ, ಬೆಳಗಾವಿ ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಹೆಸರಿಸಿ ಅಂತ ಇದೆ. 25ನೇ ಪ್ರಶ್ನೆ, ಬೆಳಗಾವಿ ವಿಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ ಅಂದರೆ ದ.ರಾ. ಬೇಂದ್ರೆಯವರು, ಹಾಗೆ ವಿಕ್ರು ಗೋಕಾಕ್ರವ್ರಿಗೆ, ಗಿರೀಶ್ ಕಾರ್ನಾಡು ಮತ್ತು ಚಂದ್ರಶೇಖರ್ ಕಂಬಾರ್ ಏನಿದ್ದಾರಲ್ಲ, ಈ ಚಂದ್ರಶೇಖರ್ ಕಂಬಾರ್ ಈ 4 ವ್ಯಕ್ತಿಗಳು ಬೆಳಗಾವಿ ವಿಭಾಗದ ಕವಿಗಳಾಗಿರೋದ್ರಿಂದ ಇವರ 4 ಕವಿಗಳಿಗೂ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 26 ನೋಡಿ, ಬೆಳಗಾವಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೆಸರಿಸಿ ಅಂತ ಇದೆ. ಇಲ್ಲಿ ಸಂಗೊಳ್ಳಿ ರಾಯಣ್ಣ, ಮೈಲಾರ ಮಹದೇವಪ್ಪನವರನ್ನು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಗಮನಿಸ್ಬೋದು ಅಂತ. ಇನ್ನು ನೋಡಿ, ಬೆಳಗಾವಿ ವಿಭಾಗದ ಜಿಲ್ಲೆಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಅಂತ ಇದೆ. ಇದು ಬೆಳಗಾವಿ ವಿಭಾಗದ ಜಿಲ್ಲೆಯ ಒಂದು ನಕ್ಷೆ. ಇದು ಈ ರೀತಿಯಾಗಿ ನಾವು ನಕ್ಷೆಯಲ್ಲಿ ಜಿಲ್ಲೆಗಳನ್ನು 7 ಜಿಲ್ಲೆಗಳನ್ನು ಬಿಡಿಸ್ಬೇಕಾಗತ್ತೆ. ಇಲ್ಲಿಗೆ ನೋಡಿ ಪಾಠ ಏನಿದೆ ಅಧ್ಯಾಯ 3 ಕಂಪ್ಲೀಟ್ ಆಯಿತು. ಈಗ ಇನ್ನು ಅಧ್ಯಾಯ 4 ಇದೆ. ಈಗ ನಾವು ಅಧ್ಯಾಯ 3 ಕರ್ನಾಟಕ ನಮ್ಮ ಹೆಮ್ಮೆ 4 ವಿಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸಿದ್ವಿ. ಇನ್ನು ಅಧ್ಯಾಯ 4 ಇದೆ ನೋಡಿ, ವೇದ ಕಾಲದ ಸಂಸ್ಕೃತಿ ಅಂತ ಅಧ್ಯಾಯ 4. ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಏನಿದೆ ಪ್ರಶ್ನೆ, ಆರ್ಯರು ಎಲ್ಲಿಂದ ಬಂದವರು ಅಂತ ಕೇಳಿದ್ದಾರೆ. ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು ಅಂತ ನಾವಿಲ್ಲಿ ಗಮನಿಸಬೇಕು. ಇನ್ನು ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿ ಬಯಲಿನಲ್ಲಿ ಆರಂಭವಾಯಿತು ಅಂತ. ಆರಂಭವಾಗಿದ್ದು ವೇದಗಳ ಸಂಸ್ಕೃತಿ ಸರಸ್ವತಿ ನದಿ ಅಂತ. ಏನು ಗಗ್ಗರ್ ನದಿ ಅಂತ ಏನು ನಾವು ಗಮನಿಸ್ತೀವಲ್ಲ, ಅದು ನೋಡ್ತೀವಲ್ಲ, ಆ ನದಿ ಅಂದರೆ ಸರಸ್ವತಿ ನದಿ. ಇದು ಈಗ ಬತ್ತಿ ಹೋಗಿರುವಂಥ ನದಿ ಅಂತ ಹೇಳ್ತಾರೆ. ಇದು ಈ ರೀತಿಯಾದಂಥ ಒಂದು ನದಿಯಲ್ಲಿ, ಸರಸ್ವತಿ ನದಿಯ ಬಯಲಿನಲ್ಲಿ ವೇದಗಳ ಸಂಸ್ಕೃತಿ ಮೊದಲು ಆರಂಭವಾಯಿತು ಅನ್ನೋದನ್ನು ಗಮನಿಸಬೇಕು ಅಂತ. ಇನ್ನು ವೇದಗಳು ಎಷ್ಟಿವೆ, ಅವು ಯಾವುವು ಅಂತ ಕೇಳಿದರೆ, ವೇದಗಳು 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತ ನಾವು ಗಮನಿಸಬೇಕಾಗತ್ತೆ. ಇನ್ನು ನೋಡಿ 4ನೇ ಪ್ರಶ್ನೆ ಏನಿದೆ, ಗಗ್ಗರ್ ಮತ್ತು ಹಕ್ರಾ ನದಿ ಎಲ್ಲಿ ಕಣ್ಮರೆಯಾಯಿತು ಅಂತ ಕೇಳಿದರೆ, ರಾಜಸ್ಥಾನದ ಥಾರ್ ಮರುಭೂಮಿ ಅಂತ ಬರುತ್ತೆ. ಈ ರಾಜಸ್ಥಾನದ ಥಾರ್ ಮರುಭೂಮಿ, ಪ್ರಶ್ನೆ ಸಂಖ್ಯೆ 4 ನೋಡಿ, ಗಗ್ಗರ್ ಅಥವಾ ಹಕ್ರಾ ನದಿ ಎಲ್ಲಿ ಕಣ್ಮರೆಯಾಗಿತ್ತು ಅಂದರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಈ ನದಿ ಕಣ್ಮರೆಯಾಯಿತು ಅಂತ. ರಾಜಸ್ಥಾನದ ಥಾರ್ ಮರುಭೂಮಿ. ನೋಡಿ 5ನೇ ಪ್ರಶ್ನೆ, ಅಫ್ಘಾನಿಸ್ತಾನದಲ್ಲಿ ಹರಿಯುವ ಯಾವ ನದಿಯನ್ನು ಪ್ರಾಚೀನ ಕಾಲದ ಸರಸ್ವತಿ ನದಿ ಎಂದು ಅಭಿಪ್ರಾಯಪಡಲಾಗಿದೆ ಅಂತ ಕೇಳಿದ್ದಾರೆ. ಅಫ್ಘಾನಿಸ್ತಾನದ ಹೆಲ್ಮೆಂಡ್ ನದಿ ಅಂತ ಬರುತ್ತೆ. ಅಫ್ಘಾನಿಸ್ತಾನದಲ್ಲೊಂದು ಈ ಹೆಲ್ಮೆಂಡ್ ನದಿಯನ್ನು ಸರಸ್ವತಿ ನದಿ ಅಂತೇಳಿ ಅಭಿಪ್ರಾಯಪಡಲಾಗಿದೆ. ಇದು ಅಫ್ಘಾನಿಸ್ತಾನದಲ್ಲಿ ಕಂಡುಬರುತ್ತೆ ಅಂತ. ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ 6, ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು? ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಯಾವುದಾಗಿತ್ತು ಅಂದರೆ ಕುಟುಂಬ. 6ನೇ ಪ್ರಶ್ನೆಗೆ ಕುಟುಂಬ ಅನ್ನೋದು ಸಮಾಜದ ಮೂಲ ಘಟಕ ಆಗಿತ್ತು ಅಂತ. ಇನ್ನು 7ನೇ ಪ್ರಶ್ನೆ ನೋಡಿ, ಆರ್ಯರ ಬಣದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ರು ಅಂದರೆ, ಆರ್ಯ ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಕರೀತಾರೆ. ರಾಜನ್ ಅಂತ ಕರಿತಾ ಇದ್ರು ಆರ್ಯ ಬಣದ ಮುಖ್ಯಸ್ಥನನ್ನು. ಇನ್ನು 8ನೇ ಪ್ರಶ್ನೆ, ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಗೊತ್ತಿದೆ, ಭಾರತೀಯರದು ರಾಮಾಯಣ ಮತ್ತು ಮಹಾಭಾರತ ಅನ್ನೋ 2 ಪ್ರಮುಖ ಮಹಾಕಾವ್ಯಗಳು ಭಾರತೀಯರಿಗೆ. ಇದನ್ನು ನಾವು ನೋಡಬೇಕಾದಂಥ ಪ್ರಮುಖ ಅಂಶ ಅಂತ. ಇನ್ನು ನೋಡಿ ಪ್ರಶ್ನೆ ಸಂಖ್ಯೆ 9, ವೇದ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ವೇದ ಅಂದರೆ ಜ್ಞಾನ ಎಂದು ಅರ್ಥ. ವೇದ ಅಂದರೆ ಜ್ಞಾನ. ವೇದಗಳು ಯಾವ ಭಾಷೆಯಲ್ಲಿವೆ ಅಂತ ಕೇಳಿದರೆ 10ನೇ ಪ್ರಶ್ನೆ, ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ. ವೇದಗಳು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿವೆ ಅಂತ. ಇನ್ನು 11ನೇ ಪ್ರಶ್ನೆ, ಗಗ್ಗರ್ ಅಥವಾ ಹಕ್ರಾ ನದಿಯನ್ನು ಪ್ರಾಚೀನ ಕಾಲದಲ್ಲಿ ಏನೆಂದು ಕರೀತಾ ಇದ್ರು ಅಂದರೆ, ಆಗಲೇ ಹೇಳಿದ್ದೀವಿ ನಾವು, ಇದಕ್ಕೆ ಗಗ್ಗರ್ ನದಿ ಅಂದರೆ ಸರಸ್ವತಿ ನದಿಯ
ಗಗ್ಗ, ಈಗಿನ ಹೆಸರು ನೋಡಿ ಇದು ಗಗ್ಗರ್ ಅಥವಾ ಹಕ್ರ ಅಂತ. ಇದು ಪ್ರಾಚೀನ ಕಾಲದಲ್ಲಿ ಅದನ್ನ ಸರಸ್ವತಿ ನದಿ ಅಂತ ಕರಿತಾ ಇದ್ರು ಅಂತ. ಇನ್ನು ಉತ್ತರ ವೇದಗಳ ಕಾಲದಲ್ಲಿ ಕಣ್ಮರೆಯಾದ ರಾಜಕೀಯ ಸಂಸ್ಥೆ ಅಂತ ಕೇಳಿದ್ದಾರೆ. ಉತ್ತರ ವೇದ ಕಾಲದಲ್ಲಿ ಕಣ್ಮರೆಯಾದಂಥ ಪ್ರಮುಖ ರಾಜಕೀಯ ಸಂಸ್ಥೆ ಯಾವುದು ಅಂದರೆ ವಿಧಾತ ಅಂತ ಬರುತ್ತೆ. ವಿಧಾತ ಇದು ಉತ್ತರ ವೇದಗಳ ಕಾಲದಲ್ಲಿ ಕಣ್ಮರೆಯಾದ ರಾಜಕೀಯ ಸಂಸ್ಥೆ ಅಂತ. ಇನ್ನು ನೋಡಿ, ಅತ್ಯಂತ ಪ್ರಾಚೀನ ವೇದ ಯಾವುದು ಅಂತ ಕೇಳಿದ್ದಾರೆ. 13ನೇ ಪ್ರಶ್ನೆ. ಅತ್ಯಂತ ಪ್ರಾಚೀನ ವೇದ ಋಗ್ವೇದ ಅಂತ. ಯಾಕೆ ಮೊದಲು ರಚನೆಯಾದಂಥ ವೇದ ಇದು ಋಗ್ವೇದ, ಅತ್ಯಂತ ಪ್ರಾಚೀನ ವೇದ ಅಂತ ನಾವು ಗಮನಿಸಬೇಕು. ಇನ್ನು 14ನೇ ಪ್ರಶ್ನೆ. ಋಗ್ವೇದದ ಕಾಲವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ. ಇದನ್ನು ಪೂರ್ವ ವೇದ ಕಾಲ ಅಂತ ಕರೀತಾರೆ. ಪೂರ್ವ ವೈದಿಕ ಕಾಲ ಅಥವಾ ಪೂರ್ವ ವೇದ ಕಾಲ ಅಂತ ಕರೀತಾರೆ. ಋಗ್ವೇದ ಕಾಲವನ್ನು ಪೂರ್ವ ವೇದ ಕಾಲ. ನೆಕ್ಸ್ಟ್ ನೋಡಿ, ಮಹಾಭಾರತವನ್ನು ಬರೆದವ್ರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಮಹಾಭಾರತವನ್ನು ವ್ಯಾಸ ಮುನಿಗಳು ಬರೆದಿರ್ತಕ್ಕಂಥದ್ದು, ವ್ಯಾಸ ಅಂತ ಗಮನಿಸಬೇಕು. ಇನ್ನು ಹೊಂದಿಸಿ ಬರೆಯಿರಿ ಇದೆ ನೋಡಿ, ಇದೆ ಇಲ್ಲಿ. ರಾಮಾಯಣವನ್ನು ಬರೆದವ್ರು ಯಾರು ಅಂದರೆ ಇಲ್ಲಿದೆ ರಾಮಾಯಣ, ವಾಲ್ಮೀಕಿ. ನೆಕ್ಸ್ಟ್ ಸತಿಸಹಗಮನ ಪದ್ಧತಿ ಯಾರ ಕಾಲದಲ್ಲಿತ್ತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಸತಿಸಹಗಮನ ಪದ್ಧತಿ ಉತ್ತರ ವೇದಗಳ ಕಾಲದಲ್ಲಿತ್ತು. ಇನ್ನು ರಾಜಸ್ಥಾನ ಥಾರ್ ಮರುಭೂಮಿ ಅಂತ ಈ ರೀತಿಯಾಗಿ ಹೊಂದಿಕೆ ಮಾಡಬೇಕು ನಾವು. ಇನ್ನು 17ನೇ ಪ್ರಶ್ನೆ. ವೇದಗಳನ್ನು ಹೆಸರಿಸಿ ಅಂತ ಇದೆ. ಇಲ್ಲಿ 1 ಋಗ್ವೇದ, ನೆಕ್ಸ್ಟ್ 2 ಯಜುರ್ವೇದ, 3 ಸಾಮವೇದ, ನೆಕ್ಸ್ಟ್ 4ನೇದು ಅಥರ್ವಣ ವೇದ ಅಂತ ಗಮನಿಸಬೇಕು. ಇಲ್ಲಿ ಇವು 4 ವೇದಗಳು. ಇನ್ನು 18ನೇ ಪ್ರಶ್ನೆ. ವೇದ ಕಾಲದ ಶ್ರೇಷ್ಠ ಮಹಿಳಾ ವಿದ್ವನ್ಮಣಿಗಳನ್ನು ಯಾರು ಅಂತ ಕೇಳಿದ್ದಾರೆ. ವೇದಗಳ ಕಾಲದಲ್ಲಿ ವಿದ್ವನ್ಮಣಿಗಳು ಯಾರು ಅಂತ. ಇಲ್ಲಿ ನೋಡಿ, ಘೋಷ ಅಂತ ಒಬ್ಬ ಮಹಿಳಾ ವಿದ್ವನ್ಮಣಿ ಬರ್ತಾರೆ, ಘೋಷ ಅಂತ. ನೆಕ್ಸ್ಟ್ ಅಪಲ ಅಂತ. ಇನ್ನೊಬ್ಬರು ಲೋಪಮುದ್ರಾ ಅಂತ. ಸುಮಾರು ಸಾರಿ ಪ್ರಶ್ನೆ ಆಗಿದೆ ಇದು. ಇಂದ್ರಾಣಿ ಅಂತ ಇನ್ನೊಬ್ಬರು. ನೆಕ್ಸ್ಟ್ ವಿಶ್ವವರ ಅಂತ. ಇವರು ವೇದಗಳ ಕಾಲದ ಪ್ರಮುಖ ಸ್ತ್ರೀ ವಿದ್ವನ್ಮಣಿಗಳು ಅಂತ ನಾವು ಗಮನಿಸಬೇಕಿಲ್ಲಿ. ನೆಕ್ಸ್ಟ್ ವೇದಗಳ ಸಂದೇಶ ಏನು ಅಂತ ಕೇಳಿದ್ದಾರೆ. ಇದು ವೇದಗಳ ಸಂದೇಶ ಅಂದರೆ ಜ್ಞಾನ ಅಂತೇಳಿ ನಾವು ಗಮನಿಸಬೇಕು. ಇದು ನೋಡಿ 20ನೇ ಪ್ರಶ್ನೆ. ಸರಿ, ವೇದಗಳ ಸಂದೇಶ ಏನು ಅಂತ ಇದೆ ಇಲ್ಲಿ ನೋಡಿ. 19ನೇ ಪ್ರಶ್ನೆ. ವೇದಗಳು ಏನು ಸಂದೇಶವನ್ನು ಕೊಟ್ಟಿವೆ ಅಂತ ಕೇಳಿದ್ದಾರೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ನೋಡಿ. ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂತೇಳಿ ವೇದಗಳಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ. ಸತ್ಯ ಅನ್ನೋದು ಒಂದೇ, ಅದನ್ನು ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅಂತ ವೇದಗಳಲ್ಲಿ ಬರೆದಿದ್ದಾರೆ. ಅದು ವೇದಗಳ ಸಂದೇಶ ಅಂತ ನಾವು ನೋಡಬೇಕು ಅಂತ. ಇನ್ನು 20ನೇ ಪ್ರಶ್ನೆಯನ್ನು ನೋಡೋಣ. 20ನೇ ಪ್ರಶ್ನೆ ನೋಡಿ. ವೇದಗಳ ಕಾಲದ ಆಶ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ವೇದಗಳ ಕಾಲದ ಆಶ್ರಮಗಳು ಯಾವುವು ಅಂತ. 1 ಬ್ರಹ್ಮಚರ್ಯ, 4 ಆಶ್ರಮಗಳು ಇವು. ಬ್ರಹ್ಮಚರ್ಯ, ವರ್ಣಾಶ್ರಮ ಅಂತ ಬರ್ತವೆ, ಬ್ರಹ್ಮಚರ್ಯ. 2 ಗೃಹಸ್ಥ, 3 ವಾನಪ್ರಸ್ಥ ಅಂತ, ವಾನಪ್ರಸ್ಥ. ಇನ್ನು ಕೊನೆಯದಾಗಿ 4ನೇದು ಸನ್ಯಾಸ ಅಂತ ಬರುತ್ತೆ, ಸನ್ಯಾಸ ಅಂತ. ಇದು ವೇದಗಳ ಕಾಲದ ಆಶ್ರಮಗಳು ಅಂತ. ಇನ್ನು ನೋಡಿ 21ನೇ ಪ್ರಶ್ನೆ. ವೇದಗಳ ಕಾಲದಲ್ಲಿದ್ದ ವರ್ಣಗಳಾವುವು ಅಂತ ಕೇಳಿದ್ದಾರೆ. ವರ್ಣಗಳು ವೇದಗಳ ಕಾಲದಲ್ಲಿ. 1 ನೋಡಿ ಬ್ರಾಹ್ಮಣ ಅಂತ, 4 ವರ್ಣಗಳಿವು. 2ನೇದು ಕ್ಷತ್ರಿಯ, 3 ವೈಶ್ಯ,
ನಾಲ್ಕನೇದು ಶೂದ್ರ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ವೇದಗಳ ಕಾಲದಲ್ಲಿದ್ದಂಥ ಪ್ರಮುಖ ವರ್ಣಗಳಿವು. ಇನ್ನು ನೋಡಿ 22ನೇ ಪ್ರಶ್ನೆ, ವೇದ ಕಾಲ ಎಂದರೇನು ಅಂತ ಇದೆ. ವೇದ ಕಾಲ ಅಂದರೆ ವೇದ ಸಾಹಿತ್ಯ ರೂಪುಗೊಂಡ ಕಾಲವೇ ವೇದ ಕಾಲ. ವೇದ ಸಾಹಿತ್ಯ ಏನು ವೇದಗಳ ರಚನೆ ಆಗ್ತಾವಲ್ಲ ಆ ಕಾಲವನ್ನು ವೇದ ಕಾಲ ಅಂತ ಕರೀತಾರೆ. ಇನ್ನು 23ನೇ ಪ್ರಶ್ನೆ, ಉತ್ತರ ವೇದ ಕಾಲದಲ್ಲಿ ರಚನೆಯಾದ ವೇದಗಳಾವುವು ಅಂತ ಕೇಳಿದರೆ, ಈ ಋಗ್ವೇದವನ್ನು ಬಿಟ್ಟು ಉಳಿದಂಥ 3 ವೇದಗಳು ಅಂದರೆ ಯಜುರ್ವೇದ ಒಂದು, ಸಾಮವೇದ, ಅಥರ್ವಣವೇದ, ಈ 3 ವೇದಗಳನ್ನು ಉತ್ತರ ವೇದಗಳ ಕಾಲ ಅಂತ ಕರೀತಾರೆ. ಆ ಉತ್ತರ ವೇದ ಕಾಲದಲ್ಲಿ ಈ 3 ವೇದಗಳು ರಚನೆ ಆಗ್ತವೆ, ಋಗ್ವೇದ ಒಂದನ್ನು ಬಿಟ್ಟು. ಇನ್ನು ನೋಡಿ ಪೂರ್ವ ವೇದ ಕಾಲದಲ್ಲಿ ಇದ್ದಂಥ ರಾಜಕೀಯ ಸಂಸ್ಥೆಗಳು ಅಂತ ಕೇಳಿದ್ದಾರೆ. ಪೂರ್ವದಲ್ಲಿ ಅಂದರೆ ಋಗ್ವೇದ ಕಾಲದಲ್ಲಿ, ಪೂರ್ವವೇದ ಕಾಲದಲ್ಲಿ ಯಾವುದು ಅಂದರೆ ಸಭಾ ಸಮಿತಿ ಅಂತ ಇತ್ತು. ಸಭಾ ಸಮಿತಿ ಮತ್ತು ವಿಧಾತ ಅಂತ ಒಂದು ಸಮಿತಿಯನ್ನು ನಾವು ಗಮನಿಸಬೇಕು ಅಂತ. ಇನ್ನು 25ನೇ ಪ್ರಶ್ನೆ, ಉತ್ತರ ವೇದಗಳ ಕಾಲದಲ್ಲಿ ರಾಜ್ಯ ವಿಸ್ತರಣೆಗಾಗಿ ನಡೆಸುತ್ತಿದ್ದ ಯಾಗಗಳು ಯಾವುವು ಅಂತ ಕೇಳಿದ್ದಾರೆ. ರಾಜ್ಯ ವಿಸ್ತರಣೆಗಾಗಿ ಅವಾಗ 2 ವೇದಗಳನ್ನು 2 ಯಾಗಗಳನ್ನು ಮಾಡ್ತಾಯಿದ್ರು. ಒಂದು ಅಶ್ವಮೇಧ ಯಾಗ ಅಂತ, ಇದನ್ನು ಸಾಮ್ರಾಜ್ಯ ವಿಸ್ತರಣೆಗಾಗಿ ಬಳಸ್ತಾ ಇದ್ರು. 2ನೇದು ರಾಜಸೂಯ ಯಾಗ ಅಂತ ಬರುತ್ತೆ, ರಾಜಸೂಯ ಯಾಗ. ಈ 2 ಯಾಗಗಳು ರಾಜ್ಯ ವಿಸ್ತರಣೆಗಾಗಿ ಉತ್ತರ ವೇದಗಳ ಕಾಲದಲ್ಲಿ ನಡೆಸ್ತಿದ್ದಂಥ ಯಾಗಗಳು ಇವು. ಇನ್ನು 26ನೇ ಪ್ರಶ್ನೆ ನೋಡಿ, ಪೂರ್ವ ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾರೆ. ಹೆಣ್ಣು ಮಕ್ಕಳ ಸ್ಥಿತಿಗತಿ ಹೇಗಿತ್ತು ಅಂತ ಪೂರ್ವ ವೇದ ಕಾಲದಲ್ಲಿ ನೋಡಿ. ಪೂರ್ವ ವೇದಗಳ ಕಾಲದಲ್ಲಿ ಮಹಿಳೆಯರು ಹೇಗಿದ್ದರು, ಹೇಗೆ ಅವರ ಸ್ಥಾನಮಾನಗಳು ಏನು ಅಂತ. ಮಹಿಳೆಯರು ರಾಜಕೀಯ ಸಂಸ್ಥೆಗಳಲ್ಲಿ ಭಾಗವಹಿಸ್ತಿದ್ರು, ವೇದಾಧ್ಯಯನ ಮಾಡ್ತಾಯಿದ್ರು. ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿಗಳು ಇರಲಿಲ್ಲ ಅಂತ ಗಮನಿಸಬೇಕು. ಇನ್ನು ಪ್ರಸಿದ್ಧ ಮಹಿಳಾ ವಿದ್ವಾನ್ಮಣಿಗಳು ಅಂದರೆ ಆಗಲೇ ಹೇಳಿದ್ವಿ, ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ ಅಂತೇಳಿ. ಈ ರೀತಿಯಾಗಿ ಅಂದರೆ ಒಟ್ಟಾರೆಯಾಗಿ ಪೂರ್ವವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು ಅಂತ. ಇನ್ನು ಪ್ರಶ್ನೆ ನೋಡಿ 27ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು ಈ ಪಾಠದ್ದು. ಪೂರ್ವವೇದ ಕಾಲ ಮತ್ತು ಉತ್ತರ ವೇದ ಕಾಲದ ಸಮಾಜಕ್ಕಿರುವ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲೇದು ಪೂರ್ವ ವೇದ ಕಾಲದಲ್ಲಿ ಹೇಗಿತ್ತು ಅಂದರೆ, ಪ್ರಾಚೀನ ವೇದ ಋಗ್ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮವಾಗಿತ್ತು. ರಾಜಕೀಯ ಸಂಸ್ಥೆಗಳಾದ ಸಭಾ ಸಮಿತಿ ಮತ್ತು ವಿಧಾತ ಇವು ರಾಜಕೀಯ ಸಂಸ್ಥೆಗಳಿದ್ವು. ಇದರಲ್ಲಿ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ಧತಿ ಇರಲಿಲ್ಲ. ರಾಜನು ಹಿರಿಯರ ಸಲಹೆ ಪಡೆಯುತ್ತಿದ್ದ, ದೇವತಾ ಆರಾಧನೆ ಇತ್ತು. ಮತ್ತು ಉತ್ತರ ವೇದ ಕಾಲದಲ್ಲಿ ಹೇಗಿತ್ತು ಅಂದರೆ, ಇದು ಪೂರ್ವ ವೇದ ಕಾಲದ್ದಾಯ್ತು. ಇದಿಷ್ಟು ಒಟ್ಟಾರೆಯಾಗಿ ಪೂರ್ವ ವೇದ ಕಾಲದಲ್ಲಿ ಅತ್ಯುತ್ತಮವಾದಂಥ ಪರಿಸ್ಥಿತಿಯನ್ನು, ಸಾಮಾಜಿಕ ಸ್ಥಿತಿಗತಿಯನ್ನು ಕಾಣ್ಬೋದು. ಇನ್ನು ಉತ್ತರ ವೇದ ಕಾಲದಲ್ಲಿ ನೋಡಿ, ವೇದ ಸಾಮವೇದ ಯಜುರ್ವೇದ ಮತ್ತು ಸಾಮವೇದ ಅಥರ್ವಣ ವೇದಗಳ ರಚನೆ ಆದಂಥ ಕಾಲವನ್ನು ಉತ್ತರ ವೇದ ಕಾಲ ಅಂತ ಕರೀತಾರೆ. ಇದು ಯಜುರ್ವೇದ ಆಗಬೇಕು. ಇನ್ನು ಇಲ್ಲಿ ಸ್ತ್ರೀಯರ ಸ್ಥಾನಮಾನ ಭಾರಿ ಕುಸಿತ ಉಂಟಾಗುತ್ತೆ. ಇಲ್ಲಿ ಉತ್ತರ ವೇದ ಕಾಲದಲ್ಲಿ ರಾಜಕೀಯ ಸಂಸ್ಥೆಯಾದ ವಿಧಾತ ಅನ್ನೋದು ಕಣ್ಮರೆಯಾಗುತ್ತೆ. ಆಗಲೇ ನೋಡಿದ್ದೀವಿ ನಾವು ಕಣ್ಮರೆಯಾದಂಥ ರಾಜಕೀಯ ಸಂಸ್ಥೆ ಯಾವುದು ಅಂತ. ಇನ್ನು ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಸ್ಟಾರ್ಟ್ ಆಗ್ತವೆ ಆವಾಗ. ಇನ್ನು ರಾಜನು ಬಲಿಷ್ಠನಾಗ್ತಾನೆ, ಹಿರಿಯರ ಸಲಹೆ ಪಡೆಯೋದಿಲ್ಲ, ಬಲಿಷ್ಠನಾಗಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾನೆ. ಇನ್ನು ಧಾರ್ಮಿಕ ಆಚರಣೆಗಳು ಕಠಿಣವಾಗಿ ಬದಲಾಗ್ತವೆ ಅಂತ. ಇದು ಉತ್ತರ ವೇದ ಮತ್ತು ಪೂರ್ವ ವೇದ ಕಾಲಕ್ಕೆ ಇರುವಂಥ ಪ್ರಮುಖ ವ್ಯತ್ಯಾಸ, ಸಾಮಾಜಿಕ ವ್ಯತ್ಯಾಸಗಳು ಅಂತ ಗಮನಿಸ್ಬೋದು ನಾವು. ಇನ್ನು ನೋಡಿ 5ನೇ ಪಾಠ, ಇದೇ ಭಾಗ 1 ಸಮಾಜ 6ನೇ ತರಗತಿ ಸಮಾಜದ 5ನೇ ಅಧ್ಯಾಯ, ಹೊಸ ಧರ್ಮಗಳ ಉದಯ ಅಂತ ಇದೆ. ಇದರ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ನೋಡಿ, ಮೊದಲ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂತ ನಾವು ಗಮನಿಸಬೇಕಿಲ್ಲಿ. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. 2ನೇ ಪ್ರಶ್ನೆ ನೋಡಿ, ಗೌತಮ ಬುದ್ಧನ ತಂದೆ ತಾಯಿ ಹೆಸರೇನು ಅಂತ ಕೇಳಿದ್ದಾರೆ. ತಂದೆ ಹೆಸರು ಶುದ್ಧೋಧನ ಅಂತ. ನೋಡಿ, ತಂದೆ ಹೆಸರು ಶುದ್ಧೋಧನ ಅಂತ, ತಾಯಿ ಹೆಸರು ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಅಂತ. ಇವರು ಗೌತಮ ಬುದ್ಧನ ತಂದೆ ತಾಯಿಗಳ ಹೆಸರಿದು.
ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 3 ನೋಡಿ, ಶುದ್ಧೋಧನ ಯಾವ ಗಣರಾಜ್ಯದ ಮುಖ್ಯಸ್ಥನಾಗಿದ್ದ ಅಂತ ಕೇಳಿದ್ದಾರೆ. ಈ ಶುದ್ಧೋಧನ ಶಾಕ್ಯ ಅಂತೇಳಿ ಒಂದು ಪಂಗಡ ಬರುತ್ತೆ, ಶಾಕ್ಯ. ಈ ಶಾಕ್ಯ ಪಂಗಡದ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿರ್ತಾರೆ ಯಾರು, ಶುದ್ಧೋಧನ ಅಂತ. ಇನ್ನು ಬುದ್ಧನು ಯಾವುದನ್ನು ಧಮ್ಮ ಎಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಬುದ್ಧ ಧಮ್ಮ ಅಂದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು ಅಂತ. ಇದು ಧಮ್ಮ, ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದು ಅಂತ. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನ ಗಳಿಸುವುದು, ಇದು ಏನಾಗುತ್ತೆ ಧಮ್ಮ ಅಂತ ಬುದ್ಧ ಕರೆದಿರೋದು ಅಂತ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು 5ನೇ ಪ್ರಶ್ನೆ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕರಿಸಿದರು ಅಂತ. ಅವರ ಕೊನೆಯ ಒಂದು ಜೀವನದಲ್ಲಿ, ಅಂದರೆ ಜೀವನದ ಕೊನೆಯ ಅವಧಿಯಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕಿಲ್ಲಿ. ಬೌದ್ಧ ಧರ್ಮಕ್ಕೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಇನ್ನು 6ನೇ ಪ್ರಶ್ನೆ, ಜೈನ ಧರ್ಮದ 24ನೇ ತೀರ್ಥಂಕರ ಯಾರು ಅಂತ ಕೇಳಿದ್ದಾರೆ. ಈ ಜೈನ ಧರ್ಮದ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ ಅಂತ. 24ನೇ ತೀರ್ಥಂಕರರು ವರ್ಧಮಾನ ಮಹಾವೀರ ಅಂತ ಗಮನಿಸಬೇಕು ಅಂತ. ಇನ್ನು ನೋಡಿ 7ನೇ ಪ್ರಶ್ನೆ, ಜಿನ ಎಂಬ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಜಿನ ಅಂದರೆ ಮೋಹವನ್ನು ಗೆದ್ದವನು ಅಂತ ಆಗುತ್ತೆ, ಮೋಹವನ್ನು ಗೆದ್ದವನು. ಜಿನ ಎನ್ನುವ ಪದದ ಅರ್ಥ ಮೋಹವನ್ನು ಗೆದ್ದವನು ಅಂತ. ಇನ್ನು ನೋಡಿ, ಶ್ವೇತಾಂಬರರು ಎಂದರೆ ಯಾರು ಅಂತ ಪ್ರಶ್ನೆ 8ನೇದು. ಶ್ವೇತಾಂಬರರು ಅಂದರೆ ಇವರು ಬಿಳೆಯ ಬಟ್ಟೆಗಳನ್ನು ಧರಿಸಿ ಪಾರ್ಶ್ವನಾಥನನ್ನು ಅನುಸರಿಸುವಂಥ ಪಾರ್ಶ್ವನಾಥನ ಅನುಯಾಯಿಗಳನ್ನು ಶ್ವೇತಾಂಬರರು ಅಂತ. ಅಂದರೆ ಬಿಳಿಯ ವಸ್ತ್ರಗಳನ್ನು ಧರಿಸೋದ್ರ ಜೊತೆಗೆ ಪಾರ್ಶ್ವನಾಥನ ಅನುಯಾಯಿಗಳಾಗಿರ್ತಾರೆ. ಇವ್ರನ್ನ ನಾವು ಶ್ವೇತಾಂಬರರು ಅಂತ ಗಮನಿಸಬೇಕು ಅಂತ. ಇಲ್ಲಿ ನೋಡಿ 9ನೇ ಪ್ರಶ್ನೆ ಏನಿದೆ, ಹೊಸ ಧರ್ಮಗಳ ಉದಯದ ಕಾಲದಲ್ಲಿದ್ದ ಪ್ರಮುಖ ಗಣರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅದು ವಜ್ಜಿ ಅಂತ ಬರುತ್ತೆ. ವಜ್ಜಿ ಅನ್ನೋ ಒಂದು ಗಣರಾಜ್ಯ, 16 ಗಣರಾಜ್ಯಗಳಲ್ಲಿ ಇದು ಹೊಸ ಧರ್ಮಗಳು ಉದಯಿಸುವಂಥ ಕಾಲದಲ್ಲಿದ್ದಂಥ ಒಂದು ಪ್ರಮುಖ ಗಣರಾಜ್ಯ ಆಗಿರುತ್ತೆ, ವಜ್ಜಿ ಅಂತ. ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಗೌತಮ ಬುದ್ಧ ಜನಿಸಿದ ಸ್ಥಳ 11ನೇ ಪ್ರಶ್ನೆ, ವೈಶಾಲಿ ಸಮೀಪದ 11ನೇ ಪ್ರಶ್ನೆ ನೋಡಿ, ಸರಿ ಇಲ್ಲಿದೆ ಇನ್ನೊಂದು ಪ್ರಶ್ನೆ, 10ನೇ ಪ್ರಶ್ನೆಯನ್ನು ಬಿಟ್ಟಿದ್ದೀವಿ. ಇಲ್ಲಿದೆ ನೋಡಿ, ಮಹಾವೀರನು ಎಲ್ಲಿ ಜನಿಸಿದನು ಅಂತ ಇದೆ. ಇದು ವೈಶಾಲಿ ಸಮೀಪದ ಕುಂದಗ್ರಾಮ ಅಂತ ಬರುತ್ತೆ. ವೈಶಾಲಿ ಸಮೀಪದ ಕುಂದಗ್ರಾಮ, ಇದು ಮಹಾವೀರ ಜನಿಸಿದಂಥ ಸ್ಥಳ, ವೈಶಾಲಿ ಸಮೀಪದ ಕುಂದಗ್ರಾಮ. ಇನ್ನು ನೋಡಿ, ಗೌತಮ ಬುದ್ಧ ಜನಿಸಿದ ಸ್ಥಳ ಕೇಳಿದ್ದಾರೆ ಡ್ಯಾಶಲ್ಲಿ, ಇಲ್ಲಿದೆ 11ನೇ ಪ್ರಶ್ನೆ. ಇದು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿಣಿವನ ಅಂತ ಬರುತ್ತೆ, ಇಲ್ಲಿ ಜನಿಸಿದ್ದು ಅಂತ. ಯಾರು? ಗೌತಮ ಬುದ್ಧ. ಇನ್ನು ಗೌತಮ ಬುದ್ಧನ ಬಾಲ್ಯದ ಹೆಸರನ್ನು ಕೇಳಿದ್ದಾರೆ. ಬಾಲ್ಯದ ಹೆಸರೇನು ಅಂತ. ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಅಂತ. ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಅಂತ. ಇನ್ನು ನೋಡಿ 13ನೇ ಪ್ರಶ್ನೆ, ಸಿದ್ಧಾರ್ಥನ ಬಗ್ಗೆ ಭವಿಷ್ಯ ನುಡಿದ ಮಹರ್ಷಿ ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ ಪ್ರಶ್ನೆಗೆ ಅಸಿತ ಮಹರ್ಷಿ ಅಂತ ಬರ್ತಾರೆ, ಅಸಿತ ಅಂತ. ಇದು 14ನೇ ಪ್ರಶ್ನೆ ನೋಡಿ, ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಬಿಹಾರದ ಗಯಾ ಅಂತ ಒಂದು ಪ್ಲೇಸ್ ಬರುತ್ತೆ. ಇಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಅಂತ ನಾವು ನೋಡಬೇಕಾಗುತ್ತೆ. ಇನ್ನು ಬುದ್ಧ ಪದದ ಅರ್ಥ ಏನು ಅಂತ ಕೇಳಿದರೆ, ಬುದ್ಧ ಅಂದರೆ ಜ್ಞಾನಿ ಅಂತ ಅರ್ಥ, ಜ್ಞಾನಿ ಅಂತ. ಇನ್ನು 16ನೇ ಪ್ರಶ್ನೆ ನೋಡಿ, ಅಷ್ಟಾಂಗ ಮಾರ್ಗ ಮತ್ತು ಆರ್ಯ ಸತ್ಯಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ. ಅಷ್ಟಾಂಗ ಮಾರ್ಗಗಳನ್ನು ಮತ್ತು ಆರ್ಯ ಸತ್ಯಗಳನ್ನು ಹೇಳಿದ್ದು ಗೌತಮ ಬುದ್ಧ ಅಂತ ನೋಡಬೇಕು. ಇನ್ನು 17ನೇ ಪ್ರಶ್ನೆ ನೋಡಿ, ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥ ಯಾವುದು ಅಂತ. ಯಾವ ಅಂದರೆ ಸುತ್ತ ಪಿಟಕ ಅಂತ ಬರುತ್ತೆ. ಈ ಸುತ್ತ ಪಿಟಕದಲ್ಲಿ ಬುದ್ಧನ ಉಪದೇಶಗಳನ್ನು ಸಂಗ್ರಹಿಸಲಾದಂಥ ಒಂದು ಗ್ರಂಥ ಇದು ಸುತ್ತ ಪಿಟಕ ಅಂತ.
ಇಲ್ಲೇ ಇದೆ. ಇನ್ನು 18ನೇ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತ ಕೇಳಿದ್ದಾರೆ. 18ನೇ ಪ್ರಶ್ನೆ, ಋಷಭನಾಥ. ಜೈನ ಧರ್ಮದ ಮೊದಲ ತೀರ್ಥಂಕರರು ನೋಡಿ ಋಷಭನಾಥ. 24ನೇ ತೀರ್ಥಂಕರರು ಮಹಾವೀರ. 23 ಪಾರ್ಶ್ವನಾಥ. ಮೊದಲ ತೀರ್ಥಂಕರರು ಋಷಭನಾಥ. ಇನ್ನು ಮಹಾವೀರನ ಹಿಂದಿನ ಹೆಸರೇನು ಅಂತ ಕೇಳಿದ್ದಾರೆ. ಆತನ ಹಿಂದಿನ ಹೆಸರು, ಮಹಾವೀರನ ಹಿಂದಿನ ಹೆಸರು ವರ್ಧಮಾನ ಅಂತ. ವರ್ಧಮಾನ ಮಹಾವೀರ ಅಂತ ನೋಡಬೇಕಿಲ್ಲಿ. ಇನ್ನು ನೋಡಿ 20ನೇ ಪ್ರಶ್ನೆ, ಮಹಾವೀರನ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ನೋಡಿ. ಪಾರ್ಶ್ವನಾಥನ ಅನುಯಾಯಿಗಳನ್ನು ಶ್ವೇತಂಬರರು ಅಂತ ಕರೀತಾರೆ. ಮಹಾವೀರನ ಅನುಯಾಯಿಗಳನ್ನು ದಿಗಂಬರರು ಅಂತ ಕರೀತಾರೆ. ದಿಗಂಬರರು ಭಾಳ ಇಂಪಾರ್ಟೆಂಟ್ ಇದೆ ಇದು. ಇನ್ನು ನೋಡಿ 21ನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರ. ಆಗಲೇ ಹೇಳಿದ್ವಿ, 23ನೇ ತೀರ್ಥಂಕರ ಪಾರ್ಶ್ವನಾಥ ಅಂತ. ಪಾರ್ಶ್ವನಾಥ. ಇನ್ನು 22ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಇದೆ ನೋಡಿ ಇಲ್ಲೇ. ಹೊಂದಿಸಿ ಬರೆಯಿರಿ. ಇದು ಗೌತಮ ಬುದ್ಧ ಈ ವ್ಯಕ್ತಿಗಳ ಹೆಸರಿದೆ ಇಲ್ಲಿ. ಗೌತಮ ಬುದ್ಧ 22ನೇ ಪ್ರಶ್ನೆಗೆ ಇದು ಗೌತಮ ಬುದ್ಧ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಋಷಭನಾಥ ಜೈನ ಧರ್ಮ. ಇನ್ನು ಬುದ್ಧನ ಮೊದಲ ಉಪದೇಶ ಅಂತ ಇದೆ, ಅದನ್ನು ಬುದ್ಧ ಮೊದಲು ಉಪದೇಶ ಕೊಟ್ಟಿದ್ದು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಅದಕ್ಕೆ. ಇನ್ನು ತ್ರಿಪಿಟಕಗಳು ಅನ್ನೋದು ಇದು ಬೌದ್ಧರ ಪವಿತ್ರ ಗ್ರಂಥಗಳು ಇವು. ವಜ್ಜಿ ಅನ್ನೋದು ಒಂದು ಗಣರಾಜ್ಯದ ಹೊಸ ಧರ್ಮಗಳು ಹುಟ್ಕೊಂಡಂಥ ಒಂದು ಸಂದರ್ಭದಲ್ಲಿದ್ದ ಗಣರಾಜ್ಯ ಅಂತ. ಈ ರೀತಿಯಾಗಿ ನಾವು ಹೊಂದಿಸಬೇಕಾಗತ್ತೆ. ಇನ್ನು ನೋಡಿ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಬುದ್ಧನ ಉಪದೇಶಗಳಾವುವು ಅಂತ ಕೇಳಿದ್ದಾರೆ. ಬುದ್ಧನ ಉಪದೇಶಗಳಾವುವು ಅಂತ ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 23. ಇಲ್ಲಿ ನೋಡಿ ಬುದ್ಧನ ಉಪದೇಶಗಳನ್ನು ನಾವು ಗಮನಿಸಿದರೆ 23ನೇ ಪ್ರಶ್ನೆ, ಮೊದಲು ಶುದ್ಧ ಜೀವನವನ್ನು ನಡೆಸಬೇಕು. ಈ ರೀತಿಯಾಗಿ ಹೇಳಿರೋದು ಬುದ್ಧ ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸಬೇಕು ಅಂತ. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸೋದು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆ ದುಃಖಕ್ಕೆ ಕಾರಣನೇ ಆಸೆ ಅಂತ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನಾವು ಆಸೆಯನ್ನು ಬಿಟ್ಟರೆ, ಆಸೆಯನ್ನು ಗೆದ್ದರೆ ನಿರ್ವಾಣವನ್ನು ಹೊಂದ್ಬೋದು, ಅಂದರೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ. ದುಃಖದ ನಿವಾರಣೆಗಾಗಿ ಮುಕ್ತಿ ಹೊಂದಲಿಕ್ಕೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಿ ಅಂತ ಬುದ್ಧ ಹೇಳಿರೋದು ಅಂತ ಗಮನಿಸಬೇಕು. ಇದು ಬುದ್ಧನ ಬೋಧನೆಗಳು ಅಂತ. ಇನ್ನು 24ನೇ ಪ್ರಶ್ನೆ ನೋಡಿ, ಬುದ್ಧ ನಗರ ಪ್ರದಕ್ಷಿಣೆ ಮಾಡುವಾಗ ಕಣ್ಣಿಗೆ ಬಿದ್ದ ಸನ್ನಿವೇಶಗಳು ಯಾವುವು ಅಂತ ಕೇಳಿದ್ದಾರೆ. ಬುದ್ಧ ಹೊರಗಡೆ ಹೋದಾಗ, ಅಂದರೆ ಸಿದ್ಧಾರ್ಥನಾಗಿದ್ದಂಥ ಸಂದರ್ಭದಲ್ಲೇ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಯಾವ ಸನ್ನಿವೇಶಗಳು ಅವನನ್ನು ಜೀವನದಲ್ಲಿ ಬದಲಾವಣೆಗಳನ್ನು ತಂತು ಅಂತ. ಒಬ್ಬ ವೃದ್ಧನನ್ನು ನೋಡ್ತಾನೆ ಬುದ್ಧ, ತದನಂತರ ರೋಗಿಯನ್ನು, ತದನಂತರ ಸನ್ಯಾಸಿಯನ್ನು, ಹಾಗೆ ಶವಯಾತ್ರೆಯನ್ನು ಕಂಡು ವೈರಾಗ್ಯವನ್ನು ತಾಳಿ ಮನೆಯನ್ನು ಬಿಟ್ಟು ಹೋಗುವಂಥ ಒಂದು ಸನ್ನಿವೇಶಗಳಿವು. ವೃದ್ಧ, ರೋಗಿ, ಸನ್ಯಾಸಿ, ಶವಯಾತ್ರೆ, ಈ ರೀತಿಯ ಸನ್ನಿವೇಶಗಳನ್ನು ಬುದ್ಧ ಕಂಡಿರೋದನ್ನು ನಾವು ಗಮನಿಸಬೇಕಿಲ್ಲಿ ಅಂತ. ಇನ್ನು 25ನೇ ಪ್ರಶ್ನೆ ನೋಡಿ, ಗಣರಾಜ್ಯ ಎಂದರೇನು? ಒಂದು ಗಣರಾಜ್ಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆಯನ್ನು ಗಣರಾಜ್ಯ ಅಂತ ಕರೀತಾರೆ. ಗಣರಾಜ್ಯ ಅಂದರೆ ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆಯನ್ನು ಗಣರಾಜ್ಯ ಅಂತ ಕರೀತಾರೆ. ಒಂದು ಉದಾಹರಣೆ ಅಂದರೆ ವಜ್ಜಿ ಅಂತ ಬರುತ್ತೆ. 16 ಜನಪದಗಳು ಬರ್ತವೆ, ಅದು ಗಣರಾಜ್ಯಗಳು ಬರ್ತವೆ. ಅದರಲ್ಲಿ ವಜ್ಜಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಇನ್ನು 26ನೇ ಪ್ರಶ್ನೆ ನೋಡಿ, ಏನಿದೆ 26ನೇ ಪ್ರಶ್ನೆ, ಜೈನ ಧರ್ಮದ 2 ಪಂಥಗಳು ಯಾವುವು ಅಂತ ಕೇಳಿದ್ದಾರೆ. ಒಂದು ಇದೆ ನೋಡಿ ಇಲ್ಲಿ, ಶ್ವೇತಂಬರರು, ಇನ್ನೊಂದು ದಿಗಂಬರರು ಅಂತ ನಾವು ಗಮನಿಸಬೇಕು. ಇನ್ನು 27ನೇ ಪ್ರಶ್ನೆ, ಬೌದ್ಧ ಧರ್ಮದ 2 ಪಂಥಗಳು ಹೀನಯಾನ ಮತ್ತು ಮಹಾಯಾನ ಅಂತ. ಇನ್ನು 28ನೇ ಪ್ರಶ್ನೆ ನೋಡಿ, ಮಹಾವೀರನ ಬೋಧನೆಗಳನ್ನು ತಿಳಿಸಿ ಅಂತ. ಮಹಾವೀರನ ಬೋಧನೆಗಳೇನು ಅಂದರೆ ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡಬಾರ್ದು ಅಂತ, ಈ ರೀತಿಯಾಗಿ, ಮತ್ತು ಸುಳ್ಳು ಹೇಳಬಾರ್ದು, ಹಾಗೆ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಿ ಅಂತ ಮಹಾವೀರನ ಬೋಧನೆಗಳು. ಇನ್ನು 29ನೇ ಪ್ರಶ್ನೆ ನೋಡಿ, ಮಗಧ ಏನಿದೆ ಕೋಸಲ, ವತ್ಸ, ಇವು
ನೋಡಿ, ಪ್ರಮುಖ ಮಹಾಜನಪದಗಳನ್ನು ಹೆಸರಿಸಿ ಅಂತ ಇದೆ 29ನೇ ಪ್ರಶ್ನೆ. ಅದಕ್ಕೆ ಒಂದು ಮಗಧ ಬರುತ್ತೆ ಮಹಾಜನಪದಗಳು, ಇನ್ನು ಏನಿದೆ ಕೋಸಲ ಬರುತ್ತೆ, ನೆಕ್ಸ್ಟ್ ಹೊಸ್ತಲ ಅಂತ ನಾವು ಗಮನಿಸಬೇಕು. ಇವು ಪ್ರಮುಖ ಮಹಾಜನಪದಗಳು ಅಂತ. ಇನ್ನು ನೋಡಿ 30ನೇ ಪ್ರಶ್ನೆ ಇದೆ ನೋಡಿ, ಬೌದ್ಧರ ಪವಿತ್ರ ಗ್ರಂಥಗಳಾವು, ತ್ರಿಪಿಟಕಗಳಾವು ಅಂತ ಕೇಳಿದ್ದಾರೆ. ಒಂದು ವಿನಯ ಪಿಟಕ, ಎರಡನೇದು ಸುತ್ತ ಪಿಟಕ, ನೆಕ್ಸ್ಟ್ ಮೂರನೇದಿದೆ ನೋಡಿ ಅಭಿಧಮ್ಮ ಪಿಟಕ ಅಂತ ಬರುತ್ತೆ. ಇದು ಬೌದ್ಧ ಧರ್ಮದ ಪ್ರಮುಖ 3 ಪೀಠಕಗಳು ಅಂತ, ತ್ರಿಪೀಠಕಗಳು ಅಂತ ಕರಿತೀವಿ ಇವನ್ನ. ಇನ್ನು 5-6 ವಾಕ್ಯಗಳಲ್ಲಿ ಜೈನರ ಧಾರ್ಮಿಕ ಕೇಂದ್ರವಾದ ಶ್ರವಣಬೆಳಗೊಳದ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇಲ್ಲಿದೆ ನೋಡಿ, ಶ್ರವಣಬೆಳಗೊಳದ ಬಗ್ಗೆ ಟಿಪ್ಪಣಿ ಇದೆ. ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಳ ಇದು. ಈ ಶ್ರವಣಬೆಳಗೊಳವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನಾವು ಕಾಣ್ಬೋದು ಶ್ರವಣಬೆಳಗೊಳವನ್ನು. ಇದು ಜೈನರ ಪ್ರಮುಖ ಯಾತ್ರಾ ಸ್ಥಳ. ಸುಮಾರು 2300 ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾದ ಗುಮ್ಮಟೇಶ್ವರ ಪ್ರತಿಮೆ ಇದೆ. ಇದು ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿ ಕೊನೆಯದಾಗಿ ಶ್ರವಣಬೆಳಗೊಳಕ್ಕೆ ಚಂದ್ರಗುಪ್ತ ಮೌರ್ಯ ಬಂದು ಸಲ್ಲೇಖನ ವ್ರತವನ್ನು ಕೈಗೊಂಡಿದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಅಂತ. ಇನ್ನು ನೋಡಿ, ಲಾಸ್ಟ್ ಪ್ರಶ್ನೆ ಇದೆ, ಈ ಪಾಠದ 32ನೇ ಪ್ರಶ್ನೆ ಇದೆ. ಭಾರತದ ನಕ್ಷೆಯಲ್ಲಿ ಏನಿದೆ, ಸಾರನಾಥ ಮತ್ತು ಶ್ರವಣಬೆಳಗೊಳವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಸಾರನಾಥ ಮತ್ತು ಇಲ್ಲಿ ಶ್ರವಣಬೆಳಗೊಳವನ್ನು ನಾವು ಕಾಣ್ಬೋದು ಅಂತ. ಇದು ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾಗ 1 ಇದಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯ 3ನೇ ವಿಡಿಯೋ ಇದು. ಇನ್ನು ಇದರ ಮುಂದುವರೆದ ಪಾಠಗಳ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. 10ನೇ ತರಗತಿಯ ಎಲ್ಲ ಅಧ್ಯಾಯಗಳ ಅಂದರೆ 6ರಿಂದ 10ನೇ ತರಗತಿ ಎಲ್ಲ ಅಧ್ಯಯನಗಳ ಮೇಲೂ LBA ಪ್ರಶ್ನೋತ್ತರಗಳನ್ನು ಬಿಡಿಸ್ತೀವಿ. ಇದು ನಿಮಗೆ ಕಂಪ್ಲೀಟಾಗಿ ಎಲ್ಲ ಅಧ್ಯಾಯಗಳನ್ನು ಎಲ್ಲ ಪೇಜ್ಗಳನ್ನು ಕವರ್ ಮಾಡಿರೋದ್ರಿಂದ ಒಂದು ಅಂಶವೂ ನಿಮಗೆ ಬಿಟ್ಟೋಗಲ್ಲ. ಹಾಗಾಗಿ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿ ನೆನಪಿಟ್ಕೊಂಡ್ರೆ ಮತ್ತೆ ಆ ಟೆಕ್ಸ್ಟ್ ಬುಕ್ಕನ್ನು ಓದೋ ಅವಶ್ಯಕತೆ ಇರಲ್ಲ. ಸುಮಾರು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನಿಮ್ಮ ಸ್ನೇಹಿತರು ತಯಾರಿ ನಡೆಸ್ತಿದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗಲಿ ಅಂತ ಭಾವಿಸ್ತಾ, ಮುಂದಿನ ಮತ್ತೆ LBA ಮತ್ತು ನಿಮ್ಮ ಅಗತ್ಯ ಮಾಹಿತಿಗಾಗಿ, ನಿಮ್ಮ CETಗೆ ಸಂಬಂಧಪಟ್ಟಂಥ ಅಗತ್ಯ ಮಾಹಿತಿಗಾಗಿ ಈ ವಿಡಿಯೋವನ್ನು, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಅಗತ್ಯವಾದಂಥ ಮಾಹಿತಿಯನ್ನು ಇದೇ ನಮ್ಮ ಚಾನಲಿಂದ ಕೊಡ್ತಾ ಹೋಗ್ತೀವಿ. ಹಾಗಾಗಿ ನಿಮಗೆ ನಮ್ಮ ಮಾಹಿತಿ ಸಿಗಲಿ ಅಂತೇಳಿ ಹೇಳ್ತಾ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿವರೆಗೂ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.